ಜೀವಿಸಲು ಜೀವವಾಕ್ಯ. ಕಾಯಿನನು ಯೆಹೋವನ ಸನ್ನಿಧಾನದಿಂದ ಹೊರಟು ನೋದು ಎಂಬ ದೇಶದಲ್ಲಿ ವಾಸಿಸಿದನು. ಇಲ್ಲಿ ಕಾಯಿನನು ತಾನು ಮಾಡಿದ ಪಾಪದ ಫಲವಾಗಿ ದೇವರ ಸನ್ನಿಧಾನದಿಂದ ದೂರ ಹೋಗುತ್ತಿದ್ದಾನೆ. ಸಹಜವಾಗಿ ಅವಿಶ್ವಾಸಿಗಳು ಇದರ ಬಗ್ಗೆ ಹೆಚ್ಚು ಚಿಂತಿಸುವುದಿಲ್ಲ ಅಥವಾ ಅವರಿಗೆ ಅದರ ಚಿಂತೆಯೇ ಇರುವುದಿಲ್ಲ. ಪಾಪದಲ್ಲಿ ಮುಳುಗಿರುವವರು ಅಥವಾ ಲೌಕಿಕ ಆಶಾಪಾಶಗಳಲ್ಲಿ ಇರುವವರಿಗೆ ಇದರ ಪ್ರಜ್ಞೆಯೇ ಇರುವುದಿಲ್ಲ. ಆದರೆ ವಿಶ್ವಾಸಿಗಳು ಇದನ್ನು ಬಹು ಗಂಭೀರವಾದ ಶಿಕ್ಷೆ ಎಂದು ಎಣಿಸುತ್ತಾರೆ. ಕೀರ್ತನೆಗಾರನು ಹೇಳುತ್ತಾನೆ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ ಎಂಬುದಾಗಿ. ನಾಶನದ ಮಾರ್ಗದಲ್ಲಿರುವವರು ಸೈತಾನಿನ ವಂಚನೆಗೆ ಒಳಗಾಗುತ್ತಾರೆ. ಆದರೆ ವಿಶ್ವಾಸಿಗಳು ಪ್ರಭು ಯೇಸುವಿನ ಪುನರಾಗಮನವನ್ನು ಎದುರು ನೋಡುತ್ತಿರುತ್ತಾರೆ. ಇಲ್ಲಿ ಪಾಪದಿಂದಾಗುವ ಪರಿಣಾಮಗಳನ್ನು ನಾವು ನೋಡಬಹುದು. ದೇವರ ಪ್ರಸನ್ನತೆಯಿಂದ ಅಗಲುವುದು, ಒಂಟಿತನ, ಹೆದರಿಕೆ, ಹತಾಶೆ ಮತ್ತು ಜೀವನ ಪರ್ಯಂತರದ ಶಾಪ. ಈ ಫಲಿತಾಂಶಗಳನ್ನು ಇಂದು ನಾವು ಲೋಕದಲ್ಲೆಲ್ಲ ನೋಡಬಹುದಾಗಿದೆ.